ನಮಸ್ಕಾರ. ಮುಖ್ಯಾಂಶಗಳು. ಕೋವಿಡ್-19 ನಿಯಂತ್ರಿಸಲು ಸರ್ಕಾರದಿಂದ ಬಿಗಿ ಕ್ರಮ. ವಾಸ್ತವ ಸ್ಥಿತಿಗತಿ ತಿಳಿಯಲು ಇಂದು ಸಂಜೆ ಸಚಿವ ಸಂಪುಟ ಸಭೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೋವಿಡ್ ಸೋಂಕಿನಿಂದ ಮೃತಪಟ್ಟವರ ಶವ ಸಂಸ್ಕಾರಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಕ್ರಮ. ಹಾಸಿಗೆ ಸಮಸ್ಯೆ ಪರಿಶೀಲನೆಗೆ ಡಿಸಿಪಿಗಳ ನೇಮಕ. ಬಸವರಾಜ ಬೊಮ್ಮಾಯಿ. ರಾಜ್ಯಾದ್ಯಂತ ಆಕ್ಸಿಜನ್ ಕೊರತೆಯಾಗದಂತೆ ಮುನ್ನೆಚ್ಚರಿಕಾ ಕ್ರಮ. ಹೆಚ್ಚುವರಿ ಆಮ್ಲಜನಕ ಪೂರೈಕೆಗೆ ಕೇಂದ್ರಕ್ಕೆ ಮನವಿ. ಸಚಿವ ಡಾಕ್ಟರ್ ಕೆ ಸುಧಾಕರ್. ಹಾಗೂ ಕೋವಿಡ್ ಸಾಂಕ್ರಾಮಿಕ ತಡೆಗಟ್ಟುವ ಪ್ರಯತ್ನಗಳಿಗೆ ವಾಯುಪಡೆ ನೆರವು. ಬೆಂಗಳೂರು, ಮುಂಬೈ, ಕೊಚ್ಚಿಯಿಂದ ದೆಹಲಿಗೆ ವೈದ್ಯಕೀಯ ಸಿಬ್ಬಂದಿ ರವಾನೆ. ವಾರ್ತೆಗಳ ವಿವರ. ಕೋವಿಡ್-19 ಪಾಸಿಟಿವ್ ಕಾರಣದಿಂದ ಕಳೆದ 4 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಗೆ ವಾಪಸ್ಸಾದರು. ಕೊರೋನಾ ದಿನೇ ದಿನೇ. ಈ ವೇಳೆ ಸುದ್ದಿಗಾರರೊಂದಿಗೆ ಅವರು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್-19 ನಿಯಂತ್ರಣಕ್ಕಾಗಿ ಸರ್ಕಾರ ಬಿಗಿಯಾದ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಇಂದು ಸಂಜೆ ಸಚಿವ ಸಂಪುಟ ಸಭೆ ಕರೆದಿದ್ದು ವಾಸ್ತವ ಸ್ಥಿತಿಗತಿ ತಿಳಿದು ಸರ್ಕಾರದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲು ಕ್ರಮ ವಹಿಸುವಂತೆ ಸೂಚಿಸಲಾಗುವುದು ಎಂದರು. ಕಳೆದ 4 ದಿನಗಳಿಂದ ಸಚಿವರು ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದ್ದೇನೆ. ಸಾರ್ವಜನಿಕರು ಅನಗತ್ಯವಾಗಿ ಓಡಾಡದೆ ಮಾಸ್ಕ್ ಧರಿಸಿ ನೈರ್ಮಲ್ಯ ಕಾಪಾಡಿಕೊಳ್ಳುವ ಮೂಲಕ ಸೋಂಕು ತಡೆಗೆ ಸಹಕರಿಸಬೇಕು ಎಂದು ಮುಖ್ಯಮಂತ್ರಿ ಮನವಿ ಮಾಡಿದರು. ಇವತ್ತು 4 ಗಂಟೆಗೆ ನಮ್ಮೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಭೆನೂ ಇಲ್ಲಿ ಕರೆದಿದ್ದೇನೆ. ನಾವೆಲ್ಲರೂ ನಮ್ಮ ಜಿಲ್ಲೆಗಳಿಗೆ ಹೋಗಿ ಕುಂತು ಕೋವಿಡ್ ತಡೆಯೋದಕ್ಕೆ ಸಚಿವರು ಏನೇನು ಮಾಡಬೇಕು ಅದೆಲ್ಲ ಸೂಚನೆಗಳನ್ನು ಕೊಡ್ತಾ ಇದ್ದೇವೆ. ನಾನು ನಿರಂತರವಾಗಿ ನಮ್ಮ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಜೊತೆ, ಉಳಿದೆಲ್ಲ ಲಾ ಮಿನಿಸ್ಟರ್ ಜೊತೆ, ಉಳಿದೆಲ್ಲ ಸಚಿವರ ಜೊತೆ ಸಂಪರ್ಕದಲ್ಲಿದೆ ಕಳೆದ 4 ದಿವಸದಿಂದ. ಇವತ್ತು ಎಲ್ಲರೂ ಒಟ್ಟಿಗೆ ಕುಂತು ಚರ್ಚೆ ಮಾಡಿ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ಮುಂದಿನ ಬಿಗಿಯಾದ ಕ್ರಮ ತಗೊಳ್ಳೋಕೆ ಈಗಾಗಲೇ ನಾವು ಕೆಲವು ತೀರ್ಮಾನಗಳನ್ನು ತಗೊಂಡಿದ್ದೇವೆ. ಅದನ್ನು ಕಟ್ಟುನಿಟ್ಟು ಪಾಲನೆ ಮಾಡೋಕ್ಕೋಸ್ಕರ ಏನೇ ಅತ್ಯಂತ ವೇಗವಾಗಿ ಹರಡುತ್ತಿರುವ ಕೋವಿಡ್-19 ನಿಯಂತ್ರಿಸಲು ಸರ್ಕಾರ ಎಲ್ಲ ಬಗೆಯ ಪ್ರಯತ್ನ ಮಾಡುತ್ತಿದೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸೋಂಕಿನಿಂದ ಮೃತಪಟ್ಟವರ ಶವ ಸಂಸ್ಕಾರ ವಿಳಂಬವಾಗುತ್ತಿರುವ ಮಾಹಿತಿ ಇದ್ದು ಕಂದಾಯ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಶವ ಸಂಸ್ಕಾರಕ್ಕೆ ಯಾವುದೇ ತೊಂದರೆಯಾಗದಂತೆ ನಿಗಾ ವಹಿಸಲಾಗುವುದು. ಸ್ಥಳದಲ್ಲಿ ಪೊಲೀಸರನ್ನು ನೇಮಿಸಲಾಗುವುದು ಎಂದರು. ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಹಾಸಿಗೆಗಳ ಸಮಸ್ಯೆ ಕುರಿತು ಪರಿಶೀಲಿಸಲು ಡಿಸಿಪಿಗಳನ್ನು ನೇಮಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತರು ಖಾಸಗಿ ಆಸ್ಪತ್ರೆಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಈ ಸಂಬಂಧ ಇಂದು ಪೊಲೀಸ್ ಆಯುಕ್ತರು ಹಾಗೂ ಬಿಬಿಎಂಪಿ ಆಯುಕ್ತರೊಂದಿಗೆ ಸಭೆ ನಡೆಸಲಾಗುವುದು ಎಂದು ತಿಳಿಸಿದರು. ರಾಜ್ಯಕ್ಕೆ ಅಗತ್ಯವಿರುವಷ್ಟು ಲಸಿಕೆ ಪೂರೈಸಲು ಸರ್ಕಾರ ಬದ್ಧವಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮೈಸೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು ಮುಖ್ಯಮಂತ್ರಿಗಳು ಇಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಬೇಕಾಗುವ ಲಸಿಕೆಗಳನ್ನು ಕೇಂದ್ರದಿಂದ ತರಿಸಿಕೊಳ್ಳಲಿದ್ದೇವೆ. ಲಸಿಕೆ ಬಗ್ಗೆ ಯಾರೂ ಆತಂಕ ಪಡುವ ಪ್ರಮೇಯವಿಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಆಕ್ಸಿಜನ್ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದ್ದು ಈ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವರಿಗೆ ಪತ್ರ ಬರೆಯಲಾಗಿದೆ ಎಂದರು. ಮುಂದಿನ ತಿಂಗಳಿನವರೆಗೂ ಬೇಕಾಗುವ ಆಕ್ಸಿಜನ್ ಪೂರೈಕೆಗೆ ಮನವಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ 1 ಲಕ್ಷ ಮೆಟ್ರಿಕ್ ಟನ್ ಖರೀದಿಸಲಾಗಿದ್ದು ಜಿಂದಾಲ್ ಕಂಪನಿಯೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರ ಲಸಿಕೆ ವಿಚಾರದಲ್ಲಿ ತಾರತಮ್ಯ ಮಾಡುತ್ತಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಉತ್ಪಾದನೆ ಮಾಡುವಂತಹ ಮಾಲೀಕರ ಜೊತೆಗೂ ಕೂಡ ನಾನು, ಅವರು ಮತ್ತು ತೇಜಸ್ವಿ ಸೂರ್ಯ ಅವರು, ಶ್ರೀ ಬಸವರಾಜ ಬೊಮ್ಮಾಯಿರವರು 4 ಜನ ಮಾತಾಡಿ ಅವರು ಕೂಡ ಸಂಪೂರ್ಣ ಸಹಕಾರ ಕೊಡ್ತೀನಿ. ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಆಕ್ಸಿಜನ್ ಬೇಕು ಈ ಸಂದರ್ಭದಲ್ಲಿ ನಾನು ಒದಗಿಸ್ಕೊಡ್ತೀನಿ. ಬೇಕಿದ್ರೆ ನಾನು ಇಂಡಸ್ಟ್ರಿನಾದರೂ ಬೇಕಿದ್ರೆ ನಾನು ಕಡಿಮೆ ಮಾಡ್ಕೊಳ್ತೀನಿ, ಇಲ್ಲ ನಿಲ್ಲಿಸ್ತೀನಿ.
ನಿಮಗೆ ಎಷ್ಟು ಬೇಕೋ ಅಷ್ಟು ಆಕ್ಸಿಜನನ್ನು ಕೊಡ್ತೀನಿ ಅಂತೇಳಿ ಸಜ್ಜನ್ ಜಿಂದಾಲ್ ಅವರು ಹೇಳಿದರು. ಮತ್ತು ಅವತ್ತೇ ಬೆಂಗಳೂರಿಗೆ ಅಧಿಕವಾಗಿ ನಮಗೆ ಬೇಕಾಗಿದ್ದಂಥ 40 ಮೆಟ್ರಿಕ್ ಟನ್ನನ್ನು ಕೂಡ ಕಳೆದ 2 ದಿನದಿಂದ ಈಗಾಗಲೇ ಸರಬರಾಜಾಗಿ ನಮಗೇನು ಸ್ವಲ್ಪ ಕೊರತೆ ಇತ್ತು ಅದು ಸಂಪೂರ್ಣ ಇವತ್ತು ಆ ಪ್ರಾಬ್ಲಮ್ ಇವತ್ತು ನೀಗಿದೆ. ಯಾವುದೇ ಸಮಸ್ಯೆ ಇಲ್ಲ. 5,500 ಜಂಬೂ ಸಿಲಿಂಡರ್ಸ್ ಕೂಡ ಅಲ್ಲಿ ಸರಬರಾಜಾಗಿ ಅಲ್ಲಿ ಒದಗಿಸಿದ್ದೇವೆ. ಲಿಕ್ವಿಡ್ ಆಕ್ಸಿಜನ್ ಕೂಡ ಅಲ್ಲಿ ಬರ್ತಾ ಇದೆ. ಹಾಗಾಗಿ ಬೆಂಗಳೂರಿನ ಸಮಸ್ಯೆ ಸಂಪೂರ್ಣ ಇವತ್ತು ಏನು ಸಮಸ್ಯೆ ಇತ್ತು ಅದೆಲ್ಲ ಕೂಡ ನಿವಾರಣೆ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್, ಮೈಸೂರು ಜಿಲ್ಲೆಯಲ್ಲಿ ಲಸಿಕೆಗಳ ಕೊರತೆ ಇಲ್ಲ, ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಏನು ಇನ್ಸ್ಟ್ರಕ್ಷನ್ ಕೊಡಬೇಕು ಅದೆಲ್ಲವನ್ನು ಕೂಡ ಡಾಕ್ಟರ್ ಸುಧಾಕರ್ ಅವರು ಕೊಡ್ತಾರೆ. ಬಟ್ ನಾನು ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಈ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಬೇಕು. ಅದೀಗೇನು 8.5 ಲಕ್ಷ ಟಾರ್ಗೆಟ್ ಮಾಡಿದ್ದಾರೆ ಅದನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಇನ್ನು 3 ಲಕ್ಷ ವ್ಯಾಕ್ಸಿನೇಷನ್ ಕೊಡಬೇಕು ಅಂತಕ್ಕಂಥದ್ದು. ಆಮೇಲೆ ಆಕ್ಸಿಜನ್ ಇರ್ಬೋದು, ವೆಂಟಿಲೇಟರ್ ಇರ್ಬೋದು, ಮತ್ತು ರೆಮಿಡೀಸ್ ಇಂಜೆಕ್ಷನ್ ಇರ್ಬೋದು, ಅದು ಸಫಿಷಿಯೆಂಟು ಮೈಸೂರಿಗೆ ಬೇಕು. ಯಾಕೆಂದರೆ ಡೇ ಬೈ ಡೇ ಜಾಸ್ತಿ ಆಗ್ತಿದೆ ಅಂತಕ್ಕಂಥದ್ದನ್ನು ರಿಕ್ವೆಸ್ಟ್ ಮಾಡಿದ್ದೇವೆ. ಈಗ ಅದಕ್ಕೆಲ್ಲ ಏನೇನು ಬೇಕೋ ಅವರಿಂದ ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳು 18 ವರ್ಷ ಮೇಲ್ಪಟ್ಟ ಎಲ್ಲ ವಿದ್ಯಾರ್ಥಿಗಳಿಗೆ ಮೇ 1ರಿಂದ ಕೋವಿಡ್-19 ಲಸಿಕೆ ನೀಡಲು ಅಗತ್ಯ ಕ್ರಮಗಳನ್ನು ಅನುಸರಿಸುವಂತೆ ಉಪಮುಖ್ಯಮಂತ್ರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ತಿಳಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿ, ಸಾಮಾಜಿಕ ಜಾಲತಾಣಗಳ ಮುಖೇನ ಲಸಿಕಾ ಅಭಿಯಾನದ ಕುರಿತು ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಬೇಕು. ರಾಜ್ಯಾದ್ಯಂತ 6 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದು ಅವರ ಪೋಷಕರು ಸಹ ಲಸಿಕೆ ಪಡೆದುಕೊಳ್ಳಬೇಕು ಎಂದಿದ್ದಾರೆ. ರಾಜ್ಯಪಾಲರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯದ 33 ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳು ಕೋವಿಡ್-19 ನಿರ್ವಹಣಾ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವ ಕುರಿತು ಚರ್ಚಿಸಿದ್ದರು. ಸರ್ಕಾರ ವಿದ್ಯಾರ್ಥಿಗಳ ಯೋಗಕ್ಷೇಮಕ್ಕೆ ಆದ್ಯತೆ ನೀಡಿದ್ದು, ಕೊರೋನಾ ಪರಿಸ್ಥಿತಿಯನ್ನು ಅವಲೋಕಿಸಿ 10ನೇ ತರಗತಿ ಪರೀಕ್ಷೆ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಚಾಮರಾಜನಗರದಲ್ಲಿ ನಿನ್ನೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅವರು, ಸಿಬಿಎಸ್ಇ, ಐಸಿಎಸ್ಇಯಲ್ಲಿ ಈಗಾಗಲೇ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ರದ್ದುಪಡಿಸಲಾಗಿದ್ದು, ವಿದ್ಯಾರ್ಥಿಗಳು ಅಪೇಕ್ಷೆ ಪಟ್ಟರೆ ಮತ್ತು ಪರೀಕ್ಷೆ ಬರೆಯಬಹುದು. ಆದರೆ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬಗ್ಗೆ ಸರ್ಕಾರ ಇನ್ನೂ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಎಂದರು. ಜೂನ್ 21ಕ್ಕೆ ಪರೀಕ್ಷೆ ನಿಗದಿಯಾಗಿರುವುದರಿಂದ ಮಕ್ಕಳು ಸಿದ್ಧತೆಯಲ್ಲಿ ತೊಡಗಿದ್ದು, ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಅವಲೋಕಿಸಿ ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ ಎಂದು ಸಚಿವರು ತಿಳಿಸಿದರು. ಕೋವಿಡ್ ತಡೆಗಟ್ಟಲು ಜಿಲ್ಲಾಡಳಿತ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಜನರು ಧೈರ್ಯದಿಂದ ಎಲ್ಲವನ್ನೂ ಎದುರಿಸಬೇಕಿದೆ, ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳಬೇಕಾಗಿದೆ ಎಂದು ಅವರು ಹೇಳಿದರು. ಅಂದರೆ ಇನ್ನು 1 ತಿಂಗಳು ಇದೆ, 2 ತಿಂಗಳಿದೆ. 2 ತಿಂಗಳಿರೋದ್ರಿಂದ ಪರಿಸ್ಥಿತಿ ಅವಲೋಕನೆ ತಗೊಳ್ತೀವಿ. ನಾವು ಮತ್ತೆ ಇದು ಮಾತಾಡಿದಾಗ ನಮ್ಮ ಮಕ್ಕಳು ಗೊಂದಲಕ್ಕೀಡಾಗ್ತಾರೆ. ನಮ್ಮ ಮಕ್ಕಳು ಇವತ್ತು ಒಳ್ಳೆ ಸಿದ್ಧತೆಯಲ್ಲಿದ್ದಾರೆ. ಆದರೆ ಒಂದು ಕ್ಯಾಂಪೇನ್ ಕೂಡ ಶುರು ಮಾಡಿದ್ದಾರೆ. ನಮ್ಮ ಪರೀಕ್ಷೆ ಮಾಡಬೇಕು, ದಯವಿಟ್ಟು ಎಲ್ಲ ಮಾಡಿದಂಗೆ ಇಲ್ಲೂ ಕೂಡ ಮಾಡಕ್ ಹೋಗ್ಬೇಡಿ ಅಂತ ಒಂದು ಕ್ಯಾಂಪೇನ್ ಅವರೇ ಉದ್ದೇಶ. ಸೊ ಅದಕ್ಕೋಸ್ಕರ ಇನ್ನೂ ಸಾಕಷ್ಟು ಸಮಯ ಇದೆ. ಪರಿಸ್ಥಿತಿ ಅವಲೋಕನೆ ಮಾಡಿ ನಾವು ಮತ್ತೆ ಹೇಳ್ತೀನಿ, ಮಕ್ಕಳ ಯೋಗಕ್ಷೇಮಕ್ಕೆ ತೊಂದರೆ ಆಗದಲ್ಲಿ ನಿರ್ಧಾರ ತಗೋತೀವಿ. ನಿನ್ನೆ ಪ್ರಧಾನಮಂತ್ರಿಗಳು ಹೇಳಿದಂಗೆ ಧೈರ್ಯ ಸರ್ವತ್ರ ಲಕ್ಷಣ. ಧೈರ್ಯ ಇರಬೇಕು. ಧೈರ್ಯ ಇಲ್ಲದೆ ಇದ್ರೆ, ಧೈರ್ಯ ಪಡ್ಕೊಂಡ್ಬಿಟ್ರೆ ಫೈಟ್ ಮಾಡೋ ಇಮ್ಯುನಿಟಿ ಹೋಗುತ್ತೆ. ನಾವಾಗೇ ಇಮ್ಯುನಿಟಿನೂ ಕೂಡ ಕಡಿಮೆ ಮಾಡ್ಕೊಳ್ತೀವಿ. ಸೊ ಅದಕ್ಕೋಸ್ಕರ ಆತ್ಮಸ್ಥೈರ್ಯದಿಂದ ನಾವೆಲ್ಲರೂ ಕೂಡ ಕಾರ್ಯ ಮಾಡೋಣ. ಆತ್ಮಸ್ಥೈರ್ಯ ಹೆಚ್ಚಿಸೋ ಒಂದು ಕೆಲಸ ಮಾಡೋಣ. ಇದಕ್ಕೂ ಮುನ್ನ ಸ್ವಚ್ಛ ಭಾರತ್ ಯೋಜನೆಯಡಿ ಚಾಮರಾಜನಗರ, ಕೊಳ್ಳೇಗಾಲ, ಯಳಂದೂರು ಪಟ್ಟಣ ಪಂಚಾಯಿತಿಗಳಿಗೆ ನೀಡಲಾಗಿರುವ ಹಿಟಾಚಿ ಯಂತ್ರಗಳ ಕೀಗಳನ್ನು ಸಂಬಂಧಿಸಿದವರಿಗೆ ವಿತರಿಸಿದರು. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 3,14,835 ಹೊಸ ಕೋವಿಡ್-19 ಪ್ರಕರಣಗಳು ವರದಿಯಾಗಿವೆ. 1,78,841 ಮಂದಿ ಚೇತರಿಸಿಕೊಂಡಿದ್ದು, 2,104 ಮಂದಿ ಮೃತಪಟ್ಟಿದ್ದಾರೆ.
ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,59,30,965ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,34,54,880 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ ,84.46ರಷ್ಟಿದೆ. ಒಟ್ಟು 22,91,428 ಸಕ್ರಿಯ ಪ್ರಕರಣಗಳಿದ್ದು ,14.38ರಷ್ಟಿದೆ. ಇದುವರೆಗೆ 1,84,657 ಮಂದಿ ಮೃತಪಟ್ಟಿದ್ದು, ಈ ಪ್ರಮಾಣ ,1.16ರಷ್ಟಿದೆ. ಈವರೆಗೆ ದೇಶಾದ್ಯಂತ 13,01,19,310 ಮಂದಿಗೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ತೀವ್ರಗತಿಯಲ್ಲಿ ಏರಿಕೆಯಾಗುತ್ತಿದೆ. ಇದುವರೆಗೆ 27,27,05,103 ಮಂದಿಗೆ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 16,51,711 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಐಸಿಎಂಆರ್ ಹೇಳಿದೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಕೋವ್ಯಾಕ್ಸಿನ್ ಲಸಿಕೆ ಕೋವಿಡ್-19 ರೋಗದ ವಿರುದ್ಧ 100% ಪರಿಣಾಮ ಬೀರಲಿದೆ ಎಂದು ಭಾರತ್ ಬಯೋಟೆಕ್ ಮತ್ತು ಐಸಿಎಂಆರ್ ಲಸಿಕೆಯ ಪರಿಣಾಮವು 3ನೇ ಹಂತದ ಪ್ರಯೋಗದಲ್ಲಿ ಸಾಬೀತಾಗಿದ್ದು, 2ನೇ ಮಧ್ಯಂತರ ಪರೀಕ್ಷಾ ಫಲಿತಾಂಶವೂ ಸಹ ಕೋವಿಡ್ ವಿರುದ್ಧ ಬಲವಾದ ಪರಿಣಾಮ ಬೀರುತ್ತದೆ ಎಂದು ದೃಢಪಟ್ಟಿದೆ. ಲಘು ಮಧ್ಯಮ ಹಾಗೂ ತೀವ್ರವಾದ ಕೋವಿಡ್ ಸೋಂಕಿನ ವಿರುದ್ಧ ಲಸಿಕೆ 78% ಪರಿಣಾಮ ಬೀರಬಹುದು ಎಂದು ಅಂದಾಜಿಸಿರುವುದಾಗಿ ಸಂಸ್ಥೆ ವರದಿ ಮಾಡಿದೆ. ದೇಶದಲ್ಲಿ ಕೋವಿಡ್ ಸಾಂಕ್ರಾಮಿಕ ತಡೆಗಟ್ಟಲು ಸರ್ಕಾರ ನಡೆಸುತ್ತಿರುವ ಪ್ರಯತ್ನಗಳಿಗೆ ಪೂರಕವಾಗಿ ಭಾರತೀಯ ವಾಯುಪಡೆಯನ್ನು ಕಾರ್ಯಾಚರಣೆಗೆ ಇಳಿಸಲಾಗಿದೆ. ಸಾಂಕ್ರಾಮಿಕ ವಿರುದ್ಧ ಹೋರಾಟದಲ್ಲಿ ಸರ್ಕಾರಕ್ಕೆ ನೆರವಾಗಲು ಭಾರತೀಯ ವಾಯುಪಡೆ ಆಮ್ಲಜನಕ ಕಂಟೈನರ್ಗಳು, ಸಿಲಿಂಡರ್ಗಳು, ಅಗತ್ಯ ಔಷಧ ಉಪಕರಣಗಳು ಹಾಗೂ ವೈದ್ಯಕೀಯ ಸಿಬ್ಬಂದಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಾಣಿಕೆ ಆರಂಭಿಸಿದೆ. ದೆಹಲಿಯಲ್ಲಿ ಡಿಆರ್ಡಿಒ ಕೋವಿಡ್-19 ತಾತ್ಕಾಲಿಕ ಆಸ್ಪತ್ರೆ ಸ್ಥಾಪಿಸಲು ಕೊಚ್ಚಿ, ಮುಂಬೈ, ವೈಜಾಗ್ ಹಾಗೂ ಬೆಂಗಳೂರಿನಿಂದ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಯನ್ನು ವಾಯುಪಡೆ ವಿಮಾನದಲ್ಲಿ ಕರೆದೊಯ್ಯಲಾಗಿದೆ. ದೆಹಲಿಯ ಕೋವಿಡ್ ಕೇಂದ್ರಗಳಾಗಿ ವಾಯುಪಡೆ ವಿಮಾನಗಳು ಬೆಂಗಳೂರಿನಿಂದ ಡಿಆರ್ಡಿಒ ಆಕ್ಸಿಜನ್ ಕಂಟೈನರ್ಗಳನ್ನು ಏರ್ಲಿಫ್ಟ್ ಮಾಡಿವೆ. ಸಾಂಕ್ರಾಮಿಕದ ಈ ಸಂದರ್ಭದಲ್ಲಿ ದೇಶದ ಜನರಿಗೆ ನೆರವಾಗಲು ನಾಗರಿಕ ಆಡಳಿತಕ್ಕೆ ಎಲ್ಲ ರೀತಿಯ ಸಹಾಯ ಒದಗಿಸುವಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಂಗಳವಾರ ಸೇನೆ ಹಾಗೂ ರಕ್ಷಣಾ ಸಂಸ್ಥೆಗಳಿಗೆ ಸೂಚನೆ ನೀಡಿದ್ದರು. ಸೇನೆಯ 3 ವಿಭಾಗಗಳ ಮುಖ್ಯಸ್ಥರು ಹಾಗೂ ಸೇನಾಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಸೇರಿದಂತೆ ಸಚಿವಾಲಯದ ಉನ್ನತ ಅಧಿಕಾರಿಗಳೊಂದಿಗೆ ರಕ್ಷಣಾ ಸಚಿವರು ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ದರು. ನಿವೃತ್ತ ಮಿಲಿಟರಿ ವೈದ್ಯರು ಮತ್ತು ಶುಶ್ರೂಷಾ ಸಿಬ್ಬಂದಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಬಹುದು ಎಂದು ರಕ್ಷಣಾ ಸಚಿವರು ಸಲಹೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ವರ್ಚುವಲ್ ರೂಪದಲ್ಲಿ ನಡೆಯಲಿರುವ ಹವಾಮಾನ ಕುರಿತ ಜಾಗತಿಕ ನಾಯಕರ ಶೃಂಗಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಅಮೆರಿಕದ ಅಧ್ಯಕ್ಷ ಜೋಸೆಫ್ ಆರ್ ಬೈಡನ್ ಅವರ ಆಹ್ವಾನದ ಮೇರೆಗೆ ಇಂದಿನಿಂದ ಆರಂಭವಾಗಲಿರುವ 2 ದಿನಗಳ ಶೃಂಗಸಭೆಯಲ್ಲಿ ಪ್ರಧಾನಿ ಭಾರತೀಯ ಕಾಲಮಾನ ಸಂಜೆ 5:30ಕ್ಕೆ ನಡೆಯಲಿರುವ ಗೋಷ್ಠಿಯಲ್ಲಿ 2030ರತ್ತ ನಮ್ಮ ಸಾಮೂಹಿಕ ಓಟ ಕುರಿತು ಮಾತನಾಡುವರು. ಶೃಂಗಸಭೆಯಲ್ಲಿ ಸುಮಾರು 40 ಇತರ ಜಾಗತಿಕ ನಾಯಕರು ಭಾಗವಹಿಸಲಿದ್ದಾರೆ. ಅವರು ತಮ್ಮ ತಮ್ಮ ದೇಶಗಳನ್ನು ಪ್ರತಿನಿಧಿಸಲಿದ್ದು, ಅವೆಲ್ಲ ಪ್ರಮುಖ ಆರ್ಥಿಕ ವೇದಿಕೆಯ ಸದಸ್ಯ ರಾಷ್ಟ್ರಗಳಾಗಿವೆ ಮತ್ತು ಅವೆಲ್ಲ ಹವಾಮಾನ ವೈಪರೀತ್ಯಕ್ಕೆ ಗುರಿಯಾಗಿವೆ. ಹವಾಮಾನ ವೈಪರೀತ್ಯ ತಡೆಗೆ ಕೈಗೊಳ್ಳಲಿರುವ ಕ್ರಮಗಳು, ಹವಾಮಾನ ವೈಪರೀತ್ಯ ತಡೆಗೆ ಹಣಕಾಸು ಕ್ರೋಢೀಕರಣ, ಪ್ರಕೃತಿ ಆಧಾರಿತ ಪರಿಹಾರಗಳು, ಹವಾಮಾನ ಸುರಕ್ಷತೆ ಮತ್ತು ಶುದ್ಧ ಇಂಧನಕ್ಕಾಗಿ ತಾಂತ್ರಿಕ ಅನ್ವೇಷಣೆಗಳ ಕುರಿತು ನಾಯಕರು ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. 2021ರ ನವೆಂಬರ್ನಲ್ಲಿ ನಡೆಯಲಿರುವ COP26 ಶೃಂಗಕ್ಕೆ ಪೂರ್ವಭಾವಿಯಾಗಿ ಹವಾಮಾನ ಕುರಿತ ವಿಚಾರಗಳಿಗೆ ಒತ್ತು ನೀಡಿ ನಡೆಸುತ್ತಿರುವ ಜಾಗತಿಕ ಸರಣಿ ಸಭೆಗಳ ಭಾಗ ಈ ಶೃಂಗಸಭೆಯಾಗಿದೆ. ಎಲ್ಲ ಗೋಷ್ಠಿಗಳನ್ನು ಲೈವ್ ಸ್ಟ್ರೀಮ್ ಮಾಡಲಾಗುವುದು ಮತ್ತು ಮಾಧ್ಯಮ ಹಾಗೂ ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತದೆ. ನಗರಾಭಿವೃದ್ಧಿ ಹಾಗೂ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ BA ಬಸವರಾಜ್ ನಿನ್ನೆ ಚಿಗಟೇರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ರೋಗಿಗಳಿಂದ ಅಹವಾಲು ಸ್ವೀಕರಿಸಿದ ಸಚಿವರು ಆಮ್ಲಜನಕ ಹಾಗೂ ಔಷಧ ದಾಸ್ತಾನು ಬಗ್ಗೆ ವೈದ್ಯಾಧಿಕಾರಿಯಿಂದ ಮಾಹಿತಿ ಪಡೆದರು.
ನಂತರ ಅವರು ಜಿಲ್ಲೆಯಲ್ಲಿ 853 ಕೋವಿಡ್-19 ರೋಗಿಗಳಿದ್ದು ಸೋಂಕು ಹರಡದಂತೆ ಸರ್ಕಾರದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು. ರೋಗಿಗಳಿಗೆ ತೊಂದರೆಯಾಗದಂತೆ ತ್ವರಿತಗತಿಯಲ್ಲಿ ಹೆಚ್ಚಿನ ಚಿಕಿತ್ಸೆ ಲಭ್ಯವಾಗುವಂತೆ ನೋಡಿಕೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಆದೇಶಿಸಿದರು. ಜಿಲ್ಲೆಯಲ್ಲಿ ಸೆಕ್ಷನ್ 144 ಅನ್ವಯ ನಿಷೇಧಾಜ್ಞೆ ಜಾರಿಯಲ್ಲಿದ್ದು ಗಡಿ ಪ್ರದೇಶದಲ್ಲಿ ಪ್ರತಿಯೊಬ್ಬರಿಗೂ ತಪಾಸಣೆ ನಡೆಸಿ ಪ್ರವೇಶ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಸಚಿವರು ತಿಳಿಸಿದರು. ನಾವು ತಪಾಸಣೆ ಮಾಡಿ ಜಿಲ್ಲೆಗೆ ಒಳಗಡೆಯನ್ನ ಎಂಟ್ರಿ ಸೂಚನೆಯನ್ನು ಕೂಡ ಇವತ್ತು ನಾನು ಮಾಡಿದ್ದೇನೆ. ಇವತ್ತಿನ ಕೂಡ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಅನ್ನ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡಿದ್ದಾರೆ. ಆದೇಶವನ್ನ ಡಿಸಿ ಅವರು ಮತ್ತೆ ಈಗ ಆಲ್ರೆಡಿ 144 ಸೆಕ್ಷನ್ ಕೂಡ ಮಾಡಿದಾರಂತೆ. ಮತ್ತೆ ನಮ್ಮ ಏನು ಜಿಲ್ಲಾ ವರಿಷ್ಠಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಇದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಂತ ಸೂಚನೆಯನ್ನು ಕೂಡ ಇವತ್ತು ನಾನು ಕೊಟ್ಟಿದ್ದೇನೆ. ಹೇಳಿದ್ದೀನಿ, ಮೊದಲೇ ಹೇಳಿದ್ದೀನಿ, ತಮ್ಮಲ್ಲಿ ಕೂಡ ಮನವಿ ಮಾಡಿದ್ದೇನೆ. ಇದು ಕೇಳಿದ ತಕ್ಷಣ ನಾನು ಆ ಕ್ವಶನ್ ರೈಸ್ ಮಾಡಿ ಅವ್ರಿಗೆ ಸೂಚನೆ ಕೊಟ್ಟಿದ್ದೇನೆ. ಯಾವುದೇ ಕೂಡ ಸಾರ್ವಜನಿಕರಿಗೆ ಕೊರತೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಆ ರೀತಿಯಾಗಿ ಅವ್ರು ನಡ್ಕೊಳ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಅದಲ್ಲದೆ ವ್ಯಾಕ್ಸಿನೇಷನ್ ಇನ್ನಷ್ಟು ಇನ್ಕ್ರೀಸ್ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಆಲ್ರೆಡಿ ಸೂಚನೆ ಕೊಟ್ಟಿದ್ದೇನೆ. ಗ್ಯಾಲ್ಲಿಪೊಲಿ ಸಮರದಲ್ಲಿ ಭಾರತ ತನ್ನದೇ ಆದ ಕೊಡುಗೆ ನೀಡಿದೆ ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಐಸಿಡಬ್ಲ್ಯೂಎ ಯುಎಸ್ಐ ಅಂತಾರಾಷ್ಟ್ರೀಯ ಗ್ಯಾಲ್ಲಿಪೊಲಿ ವರ್ಚುವಲ್ ಸಮಾವೇಶದಲ್ಲಿ ಮುಖ್ಯ ಭಾಷಣ ಮಾಡಿ ಉದ್ಘಾಟಿಸಿ ವಿಶ್ವದ ನಾನಾ ದೇಶಗಳು ಐತಿಹಾಸಿಕ ಗ್ಯಾಲ್ಲಿಪೊಲಿ ಘಟನೆಯಲ್ಲಿ ಭಾಗವಹಿಸಿದ್ದು ಭಾರತೀಯ ಯೋಧರ ತ್ಯಾಗ ಸ್ಮರಣೀಯ ಎಂದರು. ಫೆಬ್ರವರಿ 1915 ರಿಂದ 1916 ಜನವರಿವರೆಗೆ ನಡೆದ ಕದನದಲ್ಲಿ ಭಾರತೀಯ ಸೇನೆಯ ಪಾತ್ರವನ್ನು ಕಡೆಗಣಿಸುವಂತಿಲ್ಲ. ಗ್ಯಾಲ್ಲಿಪೊಲಿ ರಿವಿಸಿಟೆಡ್ ಸಮಾವೇಶದ ಈ ಸಂದರ್ಭದಲ್ಲಿ ಯೋಧರ ತ್ಯಾಗವನ್ನು ಸ್ಮರಿಸಲೇಬೇಕಿದೆ ಎಂದರು. ಭಾರತೀಯ ಯೋಧರ ಪಾತ್ರವಿಲ್ಲದೆ ವಿಶ್ವದ ಮೊದಲ ಯುದ್ಧದ ಜಯವನ್ನು ಊಹಿಸುವುದು ಅಸಾಧ್ಯ ಎಂದು ಶ್ಲಾಘಿಸಿದರು. Like those of Indian soldiers on the Western Front in 1915, subjected to the use of chemical weapons. At another level, the camaraderie of the past is always a factor in the relationships for the future. This sentiment was very much in evidence when Prime Minister Modi was in France in 2015. As India braces for a multipolar world with new equations, these are building blocks of no small value. In India, if we have been selective in our reading of past events, the subjectivity reflected the politics of the day. For decades, a great tradition and a valiant record got less than its due, even though our current capabilities are built on those very foundations. Indeed, our historical assessments were tailored to serve more contemporary and immediate objectives. As we now finally move beyond, perhaps the time is ripe for objectively revisiting our global contributions. A confident nation can be equally confident about its past. At the very least, it would be helpful to a society that should be preparing seriously for what awaits it. So, ladies and gentlemen, let me conclude by once again expressing my appreciation for this laudable initiative at convening. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಕ್ಕೆಹೊಲ ಗ್ರಾಮದ ಯುವ ಬರಹಗಾರ ಕವಿ ಪೊನ್ನಚ್ಚಿಸ್ವಾಮಿ ಅವರ ಧೂಪದ ಮಕ್ಕಳು ಕಥಾ ಸಂಕಲನ ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರಕ್ಕೆ ಪಾತ್ರವಾಗಿದೆ. ಇದೇ ಜೂನ್ 18ರಂದು ದೆಹಲಿಯಲ್ಲಿ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ವಲಯ ಹಾಗೂ ಕವಿಯ ಗ್ರಾಮದಲ್ಲಿ ಸಂತಸ ಮನೆ ಮಾಡಿದೆ.
ಡಿಡಿ ನ್ಯೂಸ್ನೊಂದಿಗೆ ಪ್ರಶಸ್ತಿ ಪುರಸ್ಕೃತ ಪೊನ್ನಚ್ಚಿ ಸ್ವಾಮಿ ತಮ್ಮ ಬಾಲ್ಯ, ದಟ್ಟವಾದ ಕಾಡು, ಮಲೈ ಮಹದೇಶ್ವರ ಬೆಟ್ಟ, ಸೋಲಿಗ ಸಮುದಾಯದೊಂದಿಗಿನ ಒಡನಾಟ, ಪರಿಸರ ಇತ್ಯಾದಿ ಅನುಭವಗಳನ್ನು ಕೃತಿಯು ಒಳಗೊಂಡಿದೆ. ತಮ್ಮ ಸೃಜನಶೀಲತೆ ಗುರುತಿಸಿ ಪ್ರಶಸ್ತಿ ಬಂದಿರುವುದು ಸಂತಸ ನೀಡಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಮಾರಾಟಕ್ಕೆ ಮಾಡಕ್ ಹೋಗ್ತಾ ಇದ್ರು, ಅವ್ರ ವಿದ್ಯಾಭ್ಯಾಸ ಎಲ್ಲ ಕುಂಠಿತ ಆಗ್ತಿತ್ತು ಇದರಿಂದ. ಸೊ ಅಂತ ಮಕ್ಕಳದು ಜೀವನ ಘಟನೆ, ಅವರು ಹೇಗೆ ಕಾಡು ಮತ್ತೆ ನಗರ ಜೀವನದ ಎರಡನ್ನು ಹೊಂದಾಣಿಕೆ ಮಾಡಿಕೊಂಡು ಹೇಗೆ ಬದುಕನ್ನು ಕಟ್ಕೊಳ್ತಾರೆ ಅನ್ನೋದೇ ಈ ಒಂದು ಧೂಪದ ಮಕ್ಕಳು ಪುಸ್ತಕದಲ್ಲಿರುವಂತಹ ಕಥಾವಸ್ತು. ಆ ಮಕ್ಕಳನ್ನ ಮುಖ್ಯವಾಹಿನಿಗೆ ತರೋ ಉದ್ದೇಶದಿಂದ ಒಂದಷ್ಟು ಹಿನ್ನೆಲೆಯಲ್ಲಿ ಒಂದಷ್ಟು ಈ ಪುಸ್ತಕದಲ್ಲಿ ಅದರ ಕುರಿತು ಒಂದಷ್ಟು ಮಾಹಿತಿ ಇದೆ. ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ, ಪ್ರತಿಭಾವಂತ ಯುವ ಬರಹಗಾರ ಪೊನ್ನಚ್ಚಿ ಸ್ವಾಮಿ ಅವರ ಕೃತಿಗೆ ಪ್ರಶಸ್ತಿ ಸಂದಿರುವುದು ಉಚಿತವಾಗಿದೆ. ಅವರ ಸಾಹಿತ್ಯ ಕೃಷಿ ಮತ್ತಷ್ಟು ಸಮೃದ್ಧವಾಗಲಿ ಎಂದು ಅಭಿಪ್ರಾಯಪಟ್ಟರು. ಗಡಿ ಜಿಲ್ಲೆಗೆ ಈ ಯುವ ಪುರಸ್ಕಾರ ಸಿಕ್ಕಿದ್ದು ಹೆಚ್ಚಿನ ಸಂತೋಷ. ಧೂಪದ ಮಕ್ಕಳು ಒಂದು ಒಳ್ಳೆಯ ಕೃತಿ. ಆ ಒಳ್ಳೆಯ ಕೃತಿಯನ್ನು ನೋಡಿ ತೀರ್ಪುಗಾರರು ಮೆಚ್ಚಿ ಸರ್ವಾನುಮತದಿಂದ ಈ ಕೃತಿಯನ್ನು ಆಯ್ಕೆ ಮಾಡಿ ಯುವ ಪುರಸ್ಕಾರವನ್ನು ಅವರಿಗೆ ಘೋಷಣೆ ಮಾಡಿದ್ದಾರೆ. ನಾನು ಕೂಡ ಅವರನ್ನು ಅತ್ಯಂತ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಕವಿಯ ತಂದೆ ಶಿವಣ್ಣ ಗ್ರಾಮೀಣ ಬದುಕು, ಶಾಲೆ ಅನುಭವಗಳನ್ನು ಕೃತಿಯಲ್ಲಿ ಬರೆದಿದ್ದಾರೆ. ಸ್ವಾಮಿಗೆ ಪ್ರಶಸ್ತಿ ಲಭಿಸಿರುವುದು ಕುಟುಂಬಕ್ಕೆ ಸಂತಸ ತಂದಿದೆ ಎಂದರು. ಅಲ್ಲೂ ಗಿರಿಜನರು ಇಲ್ಲಿ ಬೇರೆ ಬೇರೆ ವೃತ್ತಿಲೆಲ್ಲ ಇರ್ತಾರಲ್ಲ, ಅದನ್ನೆಲ್ಲ ಆಧರಿಸಿ ಅದನ್ನೆಲ್ಲ ಒಂದು ಕಥಾ ರೂಪದಲ್ಲಿ ಮಾಡಿ, ಅದು ಈ ಬೆಟ್ಟಗಾಡು ವಿದ್ಯಾವಂತರು ಅವಿದ್ಯಾವಂತರು ಎಲ್ಲರೂ ಓಡಿ ಅದಂತ ಒಂದು ಮೆಚ್ಚುಗೆ ಆಗಿ ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿ ಬಂದಿರೋದು ನಮಗೆ ತುಂಬಾ ಹೆಮ್ಮೆ ಪಡೋ ವಿಚಾರ ಸರ್. ನಮ್ಮ ಜಿಲ್ಲೆಗೆ ಜಾನಪದ ತಜ್ಞ ಶಂಕನಪುರ ಮಹದೇವ, ಪೊನ್ನಚ್ಚಿ ಅವರ ಕೃತಿ ಕೇಂದ್ರ ಸಾಹಿತ್ಯ ಪುರಸ್ಕಾರಕ್ಕೆ ಪಾತ್ರವಾಗಿರುವುದು ತಮ್ಮ ಜಿಲ್ಲೆಗೆ ಸಂದ ಗೌರವ ಎಂದು ಪ್ರಶಂಸಿಸಿದರು. ಬಹಳ ಖುಷಿ ಅನಿಸುತ್ತೆ. ನಮ್ಮ ಈ ಫ್ರಾನ್ಸ್ನಿಂದ 5ನೇ ಹಂತದ 4 ಯುದ್ಧ ವಿಮಾನಗಳು ಭಾರತ ತಲುಪಿವೆ. ವಾಯುಸೇನಾ ಮುಖ್ಯಸ್ಥ RKS ಭದೌರಿಯಾ ನಿನ್ನೆ ಫ್ರಾನ್ಸ್ನ ಬೋರ್ಬೆಕ್ಸ್ ಮೆರಿಗ್ನಾಕ್ ವಾಯುನೆಲೆಯಿಂದ ಈ ಯುದ್ಧ ವಿಮಾನಗಳು ಭಾರತಕ್ಕೆ ಹೊರಡಲು ಹಸಿರು ನಿಶಾನೆ ತೋರಿದರು. ಶತ್ರುಪಾಳೆಯವನ್ನು ಮಟ್ಟ ಹಾಕಲು ಈ ರಫೇಲ್ ಯುದ್ಧ ವಿಮಾನಗಳು ಭಾರತೀಯ ಸೇನೆಗೆ ಸಹಕರಿಸಲಿವೆ. ಯಕ್ಷಗಾನ ಕರುನಾಡ ಕರಾವಳಿಯ ಗಂಡು ಕಲೆ. ವಿಶಿಷ್ಟ ವೇಷಭೂಷಣ, ನೃತ್ಯ, ಸಂಗೀತ, ಭಾಗವತಿಕೆ, ಪ್ರಸಂಗ, ಮಾತುಗಾರಿಕೆ ಹೀಗೆ 10 ಹಲವು ವೈಶಿಷ್ಟ್ಯಗಳನ್ನು ಒಳಗೊಂಡ ಯಕ್ಷಗಾನ ಅತ್ಯಂತ ಜನಪ್ರಿಯ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಯಕ್ಷಗಾನ ಕ್ಷೇತ್ರಕ್ಕೆ ಕಾಲಿಟ್ಟು ವೇಷ ಕಟ್ಟಿ ಯಶಸ್ಸು ಸಾಧಿಸಿದ್ದಾರೆ. ಶಿರಸಿ ತಾಲೂಕು ಬೆಟ್ಟಕೊಪ್ಪದ ಪುಟ್ಟ ಬಾಲೆ ತುಳಸಿ ಹೆಗಡೆ ಸಹ ಬಡಗುತಿಟ್ಟು ಯಕ್ಷಗಾನ ಕಲಿತು ಕಳೆದ 6 ವರ್ಷಗಳಿಂದ ವಿಶ್ವಶಾಂತಿಗಾಗಿ ಯಕ್ಷ ನೃತ್ಯ ರೂಪಕದ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ. ಈ ಕುರಿತು ಒಂದು ವರದಿ. ಯಕ್ಷಗಾನ ಕರ್ನಾಟಕದ ಜನಪ್ರಿಯ ರಂಗಕಲೆಗಳಲ್ಲಿ ಒಂದು. ಯಕ್ಷಗಾನದಲ್ಲಿ 2 ವಿಧ. ಒಂದು ಬಡಗುತಿಟ್ಟು, ಇನ್ನೊಂದು ತೆಂಕುತಿಟ್ಟು. ಈ 2 ಪ್ರಕಾರದಲ್ಲಿ ಭಾಷೆ, ವೇಷ ಎಲ್ಲವೂ ಸ್ವಲ್ಪ ವಿಭಿನ್ನ. ತಾಳ, ಬಳಸುವ ವಸ್ತು, ವೇಷಭೂಷಣದಲ್ಲೂ ವ್ಯತ್ಯಾಸ. ಆದರೆ 2 ಕಡೆಯ ಯಕ್ಷಗಾನ ಅತ್ಯದ್ಭುತ. ಕೊಂಚ ಕಠಿಣವಾದ ಬಡಗುತಿಟ್ಟಿನ ವಿಧವನ್ನು ಕಲಿತು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಬೆಟ್ಟಕೊಪ್ಪದ ಪುಟ್ಟ ಬಾಲೆ ತುಳಸಿ ಹೆಗಡೆ ಈ ಕಲೆಯನ್ನು ತನ್ನೊಳಗೆ ಆವರಿಸಿಕೊಂಡಿದ್ದಾಳೆ. ಹರಿದ ತುಟಿಗಳ ಚರಿದ ಹೊಟ್ಟೆಯ ಮುರಿದ ಕಾಲ್ಗಳ ನೆರೆದ ಕೂದಲ ಜರಗೆ ಜರುಗಿದ ಬರಡು ಬಾಳಿನ ಶರಣು ಬಂದಿಗ ಹೊರಿತೆಯರ ರೂಢಿ. 6ನೇ ವಯಸ್ಸಿಗೆ ಯಕ್ಷ ಹೆಜ್ಜೆಗೆ ಗೆಜ್ಜೆ ಕಟ್ಟಿದ ಈ ಬಾಲೆ 2015ರಿಂದ ವಿಶ್ವಶಾಂತಿಗಾಗಿ ಯಕ್ಷ ನೃತ್ಯ ರೂಪಕದ ಮೂಲಕ ವರ್ಷಕ್ಕೊಂದು ರೂಪಕದ ಪ್ರಸ್ತುತಿಪಡಿಸುತ್ತಿರುವುದು ವಿಶೇಷ. ವಿಶ್ವಶಾಂತಿಗೆ ಯಕ್ಷ ನೃತ್ಯವನ್ನು ಬಳಸಿಕೊಂಡು ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಆಶಯದೊಂದಿಗೆ 12 ಜನ ವಿದ್ವಾಂಸರ ತಂಡ
ಈ ರೂಪಕವನ್ನು ಯಶಸ್ವಿಗೊಳಿಸಲಿಕ್ಕೆ ಕಳೆದ 6 ವರ್ಷಗಳಿಂದ ನೆರವಾಗ್ತಾ ಇದೆ. ವಿಶ್ವಶಾಂತಿ, ವಿಶ್ವ ಶಂಕರಾಕ್ಷರ, ಕೃಷ್ಣಂ ವಂದೇ, ಪರಿವರ್ತನೆ ಜಗದ ನಿಯಮ, ಪಂಚ ಪಾವನ ಕಥಾ, ವಂದೇ ಪರಮಾನಂದಂ ಎಂಬ ಯಕ್ಷ ರೂಪಕಗಳನ್ನು ಪ್ರಸ್ತುತಪಡಿಸುತ್ತಿರುವ ತುಳಸಿ ಹೆಗಡೆ ಈವರೆಗೂ 500ಕ್ಕೂ ಹೆಚ್ಚು ಪ್ರದರ್ಶನ ನೀಡಿರುವುದು ಮತ್ತೊಂದು ವಿಶೇಷ. ಧರ್ಮಸ್ಥಳದ ಲಕ್ಷದೀಪೋತ್ಸವ, ಆಳ್ವಾಸ್ ನುಡಿಸಿರಿ, ತಿರುಪತಿ ತಿರುಮಲ, ಮುಂಬೈ, ಬೆಂಗಳೂರು, ಮಂಗಳೂರು, ಉಡುಪಿ ಸೇರಿದಂತೆ ಹಲವಾರು ಸ್ಥಳಗಳಲ್ಲಿ ಪ್ರದರ್ಶನ ನೀಡಿರುವ ಈ ಬಾಲೆ ಅಭಿಮನ್ಯು, ವೃಷಸೇನ, ಅಂಗದ, ಲೋಹಿತಾಶ್ವನ ಪಾತ್ರಗಳನ್ನು ದೊಡ್ಡ ಕಲಾವಿದರಿಗೆ ಸರಿಸಾಟಿಯಾಗಿ ನಿರ್ವಹಿಸಿ ಸೈ ಎನಿಸಿಕೊಂಡಿದ್ದಾಳೆ. ರೂಪಕ ಒಂದೇ ಅಲ್ಲದೆ ದೊಡ್ಡವರ ಜೊತೆಗೂ ಪಾತ್ರವನ್ನ ಮಾಡಿದ್ದೇನೆ. ಅದರಲ್ಲಿ ವೃಷಸೇನ, ಅಭಿಮನ್ಯು, ಲೋಹಿತಾಶ್ವ, ವಸಂತ, ಅಂಗದ ಮುಂತಾದ ಪಾತ್ರಗಳನ್ನು ಮಾಡಿದ್ದೇನೆ. ತುಳಸಿ ಹೆಗಡೆ ಪ್ರಸ್ತುತಪಡಿಸುವ ಏಕವ್ಯಕ್ತಿ ಪ್ರದರ್ಶನದ ವಿಶ್ವಶಾಂತಿ ರೂಪಕಗಳಿಗೆ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಎಂಎ ಹೆಗಡೆ ನಿರ್ದೇಶನ ನೀಡಿದ್ದರೆ, ಇದರ ಮೂಲ ಕಲ್ಪನೆ ರಮೇಶ ಕಾನಗೋಡ ಅವರದ್ದಾಗಿದೆ. ಕಲೆಯ ಮೂಲಕ ವಿಶ್ವಶಾಂತಿಯ ಸಂದೇಶವನ್ನು ಸಾರುವುದು ವಿಶ್ವಶಾಂತಿ ಪ್ರತಿಷ್ಠಾನದ ಉದ್ದೇಶವಾಗಿದೆ. ಆ ದಿಸೆಯಲ್ಲಿ 5 ಯಕ್ಷ ರೂಪಕಗಳನ್ನು ನಿರ್ಮಿಸಲಾಗಿದೆ. ವಿಶ್ವಶಾಂತಿಗಾಗಿ ಯಕ್ಷ ಗೆಜ್ಜೆ ಕಟ್ಟಿ ವಿಶ್ವಶಾಂತಿ ಬಾಲೆ ಎಂದೇ ಖ್ಯಾತಳಾಗಿರುವ ತುಳಸಿ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಕೊಡಮಾಡುವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ನನಗೆ ಚಿಕ್ಕವಳಿರುವಾಗಿಂದನೂ ಯಕ್ಷಗಾನ ಅಂದರೆ ತುಂಬ ಆಸಕ್ತಿ. ಅದನ್ನು ನನ್ನ ಅಮ್ಮ ಗುರುತಿಸಿ ನನಗೆ ತರಬೇತಿ ಕೊಟ್ಟರು. ಹಾಗೆ ನಾವು ಪ್ರತಿ ವರ್ಷ ಒಂದು ರೂಪಕವನ್ನು ಲಾಂಚ್ ಮಾಡ್ತೇವೆ. ಆ ಪ್ರತಿ ವರ್ಷ ರೂಪಕವನ್ನು ಇಲ್ಲಿ ನಮ್ಮನೆ ಹಬ್ಬ ಎನ್ನುವ ಪ್ರೋಗ್ರಾಮಲ್ಲಿ ಲಾಂಚ್ ಮಾಡಿ ಇಡೀ ಎಲ್ಲ ಕಡೆ ಪ್ರದರ್ಶನ ಕೊಡ್ತೇವೆ. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 460.36 ಅಂಕಗಳ ಇಳಿಕೆಯೊಂದಿಗೆ 47,242ರಲ್ಲಿ ವಹಿವಾಟು ಆರಂಭಿಸಿದೆ. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 130 ಅಂಕಗಳ ಇಳಿಕೆಯೊಂದಿಗೆ 14,166ರಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್-19 ನಿಯಂತ್ರಿಸಲು ಸರ್ಕಾರದಿಂದ ಬಿಗಿ ಕ್ರಮ, ವಾಸ್ತವ ಸ್ಥಿತಿಗತಿ ತಿಳಿಯಲು ಇಂದು ಸಂಜೆ ಸಚಿವ ಸಂಪುಟ ಸಭೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೋವಿಡ್ ಸೋಂಕಿನಿಂದ ಮೃತಪಟ್ಟವರ ಶವ ಸಂಸ್ಕಾರಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಕ್ರಮ, ಹಾಸಿಗೆ ಸಮಸ್ಯೆ ಪರಿಶೀಲನೆಗೆ ಡಿಸಿಪಿಗಳ ನೇಮಕ, ಬಸವರಾಜ ಬೊಮ್ಮಾಯಿ. ರಾಜ್ಯಾದ್ಯಂತ ಆಕ್ಸಿಜನ್ ಕೊರತೆಯಾಗದಂತೆ ಮುನ್ನೆಚ್ಚರಿಕಾ ಕ್ರಮ, ಹೆಚ್ಚುವರಿ ಆಮ್ಲಜನಕ ಪೂರೈಕೆಗೆ ಕೇಂದ್ರಕ್ಕೆ ಮನವಿ, ಸಚಿವ ಡಾಕ್ಟರ್ ಕೆ ಸುಧಾಕರ್. ಹಾಗೂ ಕೋವಿಡ್ ಸಾಂಕ್ರಾಮಿಕ ತಡೆಗಟ್ಟುವ ಪ್ರಯತ್ನಗಳಿಗೆ ವಾಯುಪಡೆ ನೆರವು, ಬೆಂಗಳೂರು, ಮುಂಬೈ, ಕೊಚ್ಚಿಯಿಂದ ದೆಹಲಿಗೆ ವೈದ್ಯಕೀಯ ಸಿಬ್ಬಂದಿ ರವಾನೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 45 ವರ್ಷ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.